ಯಾದಗಿರಿಯ ಗುರುಮಠಕಲ್ ಪೊಲೀಸ್ ಠಾಣೆಯಲ್ಲಿ ಕಾಮುಕ ಶಿಕ್ಷಕ ಹಣಮೇಗೌಡನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಯಾದಗಿರಿ ಜಿಲ್ಲೆಯ ಸರ್ಕಾರಿ ಶಾಲೆಯೊಂದರಲ್ಲಿ ವಿದ್ಯಾರ್ಥಿಗಳಿಗೆ ಕಾಮುಕ ಶಿಕ್ಷಕ ಹಣಮೇಗೌಡ 2-3 ವರ್ಷಗಳಿಂದ ಲೈಂಗಿಕ ಕಿರುಕುಳ ನೀಡುತ್ತಿದ್ದ. ಈಗಾಗಲೇ ಅನುಚಿತ ವರ್ತನೆ ಆರೋಪದಡಿ ಶಿಕ್ಷಕ ಹಣಮೇಗೌಡನನ್ನ ಜಿಲ್ಲಾ ಪಂಚಾಯಿತಿ ಸಿಇಒ ಗರಿಮಾ ಪನ್ವಾರ್ ಅಮಾನತು ಮಾಡಿ ಆದೇಶಿಸಿದ್ರು. ಅಲ್ಲದೆ ಇದೇ ಘಟನೆಗೆ ಸಂಬಂಧಿಸಿದಂತೆ 4 ಶಿಕ್ಷಣ ಇಲಾಖೆ ಅಧಿಕಾರಿಗಳ ತಂಡ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿನಿಯರಿಂದ ಮಾಹಿತಿ ಸಂಗ್ರಹಿಸಿದ್ರು. ಅಧಿಕಾರಿಗಳ ತಂಡದ ಭೇಟಿ ವೇಳೆ ಶಾಲೆಯ ವಿದ್ಯಾರ್ಥಿನಿಯರು ಶಿಕ್ಷಕನ ಕರಾಳ ಮುಖ ಅನಾವರಣ ಮಾಡಿದ್ರು. ಲೈಂಗಿಕ ಕಿರುಕುಳ ನೀಡಿದ್ರ ಬಗ್ಗೆ ಕಣ್ಣೀರಾಕುತ್ತಲೇ ಅಧಿಕಾರಿಗಳ ಮುಂದೆ ಎಲ್ಲಾ ವಿಚಾರವನ್ನ ವಿದ್ಯಾರ್ಥಿನಿಯರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಪರಿಶೀಲನೆ ವರದಿಯ ಆಧಾರದ ಮೇಲೆ ಯಾದಗಿರಿ ಡಿಡಿಪಿಐ ಮಂಜುನಾಥ ಹೆಚ್ಟಿ ಅವರಿಂದ ಶಿಕ್ಷಕನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಇತ್ತೀಚೆಗೆ 2-3 ಕೇಸಸ್ ಆದವು. ನಾನು ಇವಾಗ ಹೆಸರನ್ನು ವ್ಯಕ್ತಪಡಿಸಂಗಿಲ್ಲ. ಫೋಸ್ಕೋ ಕೇಸಸ್ ಕೂಡ ಆದವು, ಅಲ್ಲಲ್ಲಿ ಘಟನೆಗಳ ನಡೆದು. ಆದರೂ ಕೂಡ ಯಾಕೆ ಯಾವುದೇ ಸರ್ಕಾರ ಯಾಕೆ ಕ್ರಮ ತಗೋತಿಲ್ಲ, ಇಲ್ಲಿರ್ತಕ್ಕಂಥ ಜಿಲ್ಲಾ ಆಡಳಿತನ ಯಾಕೆ ಕ್ರಮ ತಗೋಂಗಿಲ್ಲ ಅನ್ನತಕ್ಕಂಥದ್ದು ಭಾಳ ವ್ಯತ್ಯಾಸ ಅದು, ಕಳಕಳೆಯ ವ್ಯತ್ಯಾಸ ಇದು. ಅಟೆಂಡೆನ್ಸ್ ಕೊಡೋಂಗಿಲ್ಲ, 10th ಇದ್ರೆ ನೀವು ಆಲ್ ಟಿಕೆಟ್ ಕೊಡೋಂಗಿಲ್ಲ ಅಂತ ಬೆದರಿಕೆ ಹಾಕಿ, ನೀವು ಒಂದು ವೇಳೆ ಆಲ್ ಟಿಕೆಟ್ ಕೊಟ್ಟರು ಎಕ್ಸಾಮ್ನೆಲ್ಲ ಫೇಲ್ ಮಾಡ್ತೀನಿ ಅಂತ ಕೂಡ ಧಮಕಿ ಹಾಕಿದ್ದಾರೆ ಅವರು. ಆ ಮಾತನ್ನು ಕೂಡ ಮಕ್ಕಳು ವ್ಯಕ್ತಪಡಿಸ್ತಾರೆ. ಸ್ಪೆಷಲ್ ಕ್ಲಾಸು, ಆಮೇಲೆ ಏನಾದ್ರು ನಿಮಗೆ ಅವಶ್ಯಕತೆ ಇತ್ತಪ್ಪ ಅಂದರೆ ನಿಮ್ಮ ತಂದೆ ತಾಯಿ ಬಡವರು ಇದ್ರಂದ್ರೆ ನನ್ನ ಹತ್ರ ಬರ್ರಿ, ನಾ ಫೀಸ್ ಕಟ್ತೀನಿ, ನಾ ಓದಿಸ್ತೀನಿ, ಸ್ಪೆಷಲ್ ಹಾಸ್ಟೆಲ್ಗಳದಾವ. ಮತ್ತು ಯಾರೋ ಒಬ್ಬ ಸ್ವಾಮಿ ಹೆಸರು ಹೇಳಿಲ್ಲ, ಒಂದು ಹುಡುಗಿ ಹೇಳಿದ್ದು, ನಿಮಗೇನಾದರೂ ಅನುಕೂಲತೆ ಬೇಕೆಂದರೆ ನನಗೆ ಭಾಳ ಆತ್ಮೀಯರು ಒಬ್ಬರು ಸ್ವಾಮಿಯಾರ, ನಾ ಒಂದು ಚೀಟಿ ಬರ್ಕೊಡ್ತೀನಿ, ಆ ಚೀಟಿ ತೊಗೊಂಡೋಗಿ ನೀವು ಪರ್ಸ್ನಲ್ ಮೀಟ್ ಆಗಂತ ವಿಷಯವನ್ನು ಕೂಡ ಒಂದು ಹುಡುಗಿ ವ್ಯಕ್ತಪಡಿಸಿದ್ಲು. ದಯಮಾಡಿ ಆ ಸ್ವಾಮಿ ಯಾರಂತ ಕೂಡ ಅವ್ರನ್ನ ಕಸ್ಟಡಿಗೆ ತೊಗೊಂಡು ಆ ಸ್ವಾಮಿ ಬಗ್ಗೆ ಕೂಡ ಎನ್ಕ್ವೈರಿ ಆಗ್ಬೇಕಂಥದ್ದು ನಾನು ಜಿಲ್ಲಾಡಳಿತಕ್ಕೂ ಮತ್ತು ಸರ್ಕಾರಕ್ಕೂ ಕೂಡ ಒಂದು ಮನವಿ ಮಾಡ್ತೀನಿ. ಮಹಿಳಾ ಆಯೋಗಕ್ಕೂ ಮಕ್ಕಳ ಆಯೋಗಕ್ಕೂ ಕೂಡ ದಯಮಾಡಿ ತಾವೆಲ್ಲರೂ ಸದಸ್ಯರಾಗಿರ್ತೀರಿ. ನನ್ನ ಕಳಕಳಿಯ ಒಂದು ಮನವಿ ಅದ, ತಾವು ಇರ್ತಕ್ಕಂಥದ್ದೇ ಅದೇ ಜವಾಬ್ದಾರಿಯಲ್ಲಿ ತಾವು ಪ್ರತಿ ಶಾಲೆಗಳಿಗೂ ಭೇಟಿಯಾಗಿ ಅಲ್ಲಿರ್ತಕ್ಕಂಥ ಮಕ್ಕಳನ್ನು ಸಮಾಲೋಚನೆ ಮಾಡಿದಾಗ ಆ ಮಕ್ಕಳಲ್ಲಿ ಇರ್ತಕ್ಕಂಥ ಏನಾದ ವ್ಯತೆ ಅದು ನಿಮ್ಮ ಮುಂದೆ ಅಳಲನ್ನು ತೋಡ್ಕೊತಾರೆ. ದಯಮಾಡಿ ತಂದೆ ತಾಯಿಗೆ ಹೇಳೋಕ್ಕಾಗಲ್ಲ ವಿಷಯ ನಿಮ್ಮ ಮುಂದೆ ಹೇಳ್ತಾರೆ. ಇನ್ನು ಮುಂದೆ ಆದರೂ ಶಿಕ್ಷಣ ಇಲಾಖೆದವರು ಇದ್ರ ಬಗ್ಗೆ ಕ್ರಮ ತಗೋಬೇಕು ಮತ್ತು ಸಮಾಲೋಚನೆಗಳು ಮಾಡ್ಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ.